ನೀವು ಬೇಸಿಕಲಿ ಕ್ರಿಕೆಟರ್ ಆಗಿರೋದ್ರಿಂದ ಈ ಪ್ರಶ್ನೆ ನಿಮಗೆ. ಈಗ ನಮ್ಮ RCB ಕತೆನ ಡೈಲಿ ನೋಡ್ತಾ ಇದ್ದೀವಿ ನಾವು. ತುಂಬ ಆನಂದ ಬಾಷ್ಪ ಎಲ್ಲ ಬರ್ತಾ ಇದೆ ಕಣ್ಣಿಂದ, ಕಿವಿಯಿಂದ, ಎಲ್ಲ ಕಡೆಯಿಂದ. ಸೊ ನಿಮಗೆ ಹೇಗನ್ಸುತ್ತೆ ಪರ್ಸನಲಿ? ನನಗೆ ತುಂಬ ಖುಷಿ ಇದೆ ಮ್ಯಾಮ್, ಹೆವಿ ಖುಷಿ ಇದೆ. ಓಕೆ, ಯಾಕೆ ಅಂದರೆ ಈಗ RCB ಟೂರ್ನಮೆಂಟಿಂದ ಆಚೆ ಹೋಗೋದು ಕನ್ಫರ್ಮ್. ಮೇ 3ನೇ ತಾರೀಕು ನನ್ನ ಸಿನಿಮಾ ರಿಲೀಸ್ ಮ್ಯಾಮ್. ಅಟ್ಲೀಸ್ಟ್ ಮ್ಯಾಚ್ ಆಡಾಗ ಹೆಂಗಾರೋ ಈಗ ನಮ್ದೊಂದಿದೆ, ನಮಗೆ ಎತ್ತವ್ರಿಗೆ ಹೆಗ್ಣನೇ ಮುದ್ದು ಅನ್ನೋ ಥರ ನಮ್ಮ ಟೀಮ್ ಫೈನಲ್ಗೆ ಹೋಗುತ್ತೆ, ಒಂದೇ ಒಂದು ಚಾನ್ಸ್ ಇದ್ರು ಹೋಗುತ್ತೆ ಅಂತ ಅದನ್ನೂ ಹೋಯ್ತು. ನೆನ್ನೆ ಎಕ್ಸ್ಟ್ರಾರ್ಡಿನರಿ ಕ್ರಿಕೆಟ್ ಆಡಿದ್ರು, ಬಟ್ ಓಕೆ ಹೋದರು. ಇವಾಗ ಆ ಕ್ರೇಜ್ ಅಂತೂ ಕಮ್ಮಿ ಆಗುತ್ತೆ. ಅಟ್ಲೀಸ್ಟ್ ಜನ ಸಿನಿಮಾಗಾದರೂ ಬರಲಿ. ಯಾಕೆ ಅಂತ ಕೇಳಿದ್ರೆ ನಾನು ಇಲ್ಲಿಂದನೇ ಹೇಳ್ಬಿಡ್ತೀನಿ, ಅದನ್ನು ನೀವು ಸಪ್ರೇಟಾಗಿ ಒಂದು ಕಟ್ ಮಾಡಿ ಜನಕ್ಕೆ ತಲುಪಿಸಿ. RCB ಬಗ್ಗೆ ಒಲವಿದ್ದೇ ಇರುತ್ತೆ. ಅಟ್ಲೀಸ್ಟ್ ನನ್ನನ್ನು ನೋಡೋಕ್ಕೆ ಅಂತ ನನ್ನ ಗ್ರೌಂಡಿಗೆ ಬಂದಾಗ ನಾನಂತೂ ಯಾರಿಗೂ ಆ ಥರ ಮೋಸ ಮಾಡಿಲ್ಲ. ಸೊ ನನ್ನ ಸ್ನೇಹಿತರು ಯಾರು ನನ್ನ ಟಿಕೆಟ್ ತೊಗೊಂಡು ಬಂದಿದ್ರೋ ಅಥವಾ ಟಿಕೆಟ್ ಫ್ರೆಂಡ್ಸ್ ಕೊಟ್ಟಿದ್ರೋ ನನಗೆ ಗೊತ್ತಿಲ್ಲ. ಬಟ್ ಇವಾಗಂತೂ ನನ್ನದೇ ಸಿನಿಮಾ ಬರ್ತಾಯಿದೆ, ಉಸಿರೇ ಮೇ 3ನೇ ತಾರೀಕು. ಕನಿಷ್ಠ ಅಂದರೂ ನನ್ನ ಕಣ್ಣಲ್ಲಿ ಇವತ್ತು ಕಡ್ದಂಗಿದೆ, ಯೂಟ್ಯೂಬಲ್ಲಿ ಹಾಗೆ ಇದೆ. ನಾನು 100 ಹೊಡೆದಾಗ ಎತ್ತಲಕ್ಕೆ ತಿರುಗಿದ್ರು ಜನ ಇದ್ದರು. ಒಂದು 35,000 ಜನ, ಕಂಪ್ಲೀಟ್ ಗ್ರೌಂಡ್ ಇತ್ತು. ಅಷ್ಟೊಂದು ಆಸೆ ಅಂತೂ ನನಗಿಲ್ಲ. ಆದರೆ ಡೆಫಿನೆಟ್ಲಿ ಅಲ್ಲಿದ್ದವರಲ್ಲಿ ಎಲ್ಲರೂ ಅಟ್ಲೀಸ್ಟ್ ನೀವು ಯಾವ ಊರಿಂದ ಬಂದಿರೋ ಗೊತ್ತಿಲ್ಲ, ಹತ್ತಿರದಲ್ಲಿರೋವಂಥ ಥಿಯೇಟ್ರಲ್ಲಿ ಹೋಗಿ ಅವತ್ತು ನಿಜವಾಗ್ಲೂ ನಾನು ನಿಮ್ಮನ್ನು ಖುಷಿಪಡಿಸಿದ್ದೆ ನಿಜ. ಆದರೆ ದಯವಿಟ್ಟು ಹೋಗಿ ನನ್ನ ಸಿನಿಮಾನ ಒಂದ್ಸರಿ ನೋಡಿ ಅಂತ ಹೇಳ್ತಾ, ಮೇ 3ನೇ ತಾರೀಕು ಉಸಿರೇ ಎರಡೂ ಒಂದೇ ಸರ್. ಕ್ರಿಕೆಟ್ ಫ್ಯಾನ್ಸೇ. ಇನ್ನೊಂದು ಸತಿ ನಾನು ಗ್ರೌಂಡಿಗೆ ಬಂದಾಗ ನಾನೇ ಕೇಳ್ತೀನಿ, ಗುರು ನನ್ನ ಸಿನಿಮಾ ನೋಡ್ದಾ ಇಲ್ವಾ ಅಂತ. ಅಣ್ಣ ಹೋಗಿದ್ದೆ ಅಂತ ನೀನು ಹೇಳಕ್ಕೆ ನಿಜ ಬರಬೇಕು, ನೀನು ಹೋಗಿದ್ದೆ ಅಂತ ಪ್ರೂವ್ ಮಾಡೋಕ್ಕೆ ನನ್ನ ಹತ್ರ ಏನಿರೋಲ್ಲ. ಸೊ ಹಾಗಾಗಿ ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಿ. ಎಲ್ಲ ನನ್ನ ಕ್ರಿಕೆಟ್ ಫ್ಯಾನ್ಸ್ ಗ್ರೌಂಡಲ್ಲಿದ್ದವರು, ಕ್ರಿಕೆಟ್ ವಿಚಾರ ಬಂದಿದ್ದಕ್ಕೆ ಮಾತ್ರ ಅವ್ರಿಗೆ ಹೇಳ್ತಾ ಇದ್ದೀನಿ. ಇಲ್ಲದೆ ಹೋದ್ರೂ ನನ್ನ ಎಲ್ಲ ಫ್ರೆಂಡ್ಸ್, ಸ್ನೇಹಿತರು, ಫ್ಯಾಮಿಲಿ ಫ್ರೆಂಡ್ಸ್ ಡೆಫಿನೆಟ್ಲಿ ನಾನು ಹೇಳಿಲ್ಲ ಅಂದರೂ ಹೋಗ್ತಾರೆ. ಬಟ್ ನಾನು ಖುಷಿಯಿಂದ ಹೇಳ್ತೀನಿ, ನಾನು ಕಾಲೇಜ್ ಲೈಫ್ನ ನಾನು ಸಕ್ಕದಾಗಿ ಎಂಜಾಯ್ ಮಾಡಿದ್ದೀನಿ. ಅದೇ ಥರ ಇವತ್ತು ಕಾಲೇಜಲ್ಲಿ ಓದ್ತಾ ಇರೋವಂಥ ಹುಡುಗಿಯರಾಗಲಿ, ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ನೋಡಬೇಕು ಅಂತಂದರೆ ಉಸಿರೇ ಸಿನಿಮಾಗೆ ಹೋಗಿ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಆದರೂ RCB ಬಗ್ಗೆ ಇಷ್ಟು ದೂರದೃಷ್ಟಿ ಇದೆ ನಿಮಗೆ ಅಂತ ನಂಗೆ ಗೊತ್ತಿರಲಿಲ್ಲ. ಇನ್ನು ಇದರಲ್ಲಿ ಯೋಚನೆ ಮಾಡೋಂಥದ್ದು ಏನೂ ಇಲ್ಲ ಮ್ಯಾಮ್. RCB ಬಗ್ಗೆ ಯೋಚನೆ ಮಾಡೋಂಥದ್ದು ಏನೂ ಇಲ್ಲ. ಕ್ರಿಕೆಟ್ ಇಸ್ ಅ ಡೇಸ್ ಗೇಮ್. ನಾವು ಎಷ್ಟೇ ಅಳದಿ ತೂಗಿ ಏನೇ ಮಾಡಿದ್ರೂ, ಒಬ್ಬ ಕ್ರಿಕೆಟರಾಗಿ ಹೇಳ್ತೀನಿ ಇದನ್ನು, ಲಕ್ ಬೇಕು ಮ್ಯಾಮ್. ಲಕ್ ಇರಲೇಬೇಕು. ಹಾರ್ಡ್ ವರ್ಕ್ ಇದೆ, ಲಕ್ ಬೇಕಿತ್ತು. ಸೊ ಲಕ್ ನಮ್ಮ ಜೊತೆಗೆ ಸಾಥ್ ಕೊಡ್ತಾಯಿಲ್ಲ ಅಷ್ಟೇ. ನನ್ನ ಟೀಮ್ ಫ್ರೆಂಡ್ಸೇ ಇದ್ದಾರೆ. ನನಗೆ ಮೊನ್ನೆ ಉಸಿರೆಗೆ ಪಾಪ ನನ್ನ ವೈಶಾಖು ಮೆಸೇಜ್ ಹಾಕಿದ್ದಾನೆ. ನನ್ನ ಕ್ಲೋಸ್ ಫ್ರೆಂಡ್ ತುಂಬ ಜನ ಇದ್ದಾರೆ, ಆಡ್ತಾಯಿದ್ದಾರೆ ಇವಾಗ. ವೈಶಾಖ್ ಅಂತೂ ಒಬ್ಬ ಬೌಲರ್ ಕೂಡ. ಕೇಳ್ತಾ ಇದ್ದೆ ಮೊನ್ನೆ ಫೋನ್ ಮಾಡಿದಾಗ. ನಾವು ಕ್ರಿಕೆಟ್ ಬಗ್ಗೆ ಮಾತಾಡೋದೇ ಇಲ್ಲ, ಫ್ರೆಂಡ್ಸ್ ಆಗಿ ಜನರಲ್ ಆಗಿ. ಹೆಂಗಾಯ್ತು ಮಗ, ಏನೋ ಅಯ್ಯೋ ಏನು ರಾಜೀವಣ್ಣ ಅರ್ಥನೇ ಆಗ್ತಾಯಿಲ್ಲ, ಈಗ ಮಾಡೋದೆಲ್ಲ ಮಾಡ್ತಾಯಿದ್ದೀವಿ, ರಿಸಲ್ಟ್ ಬರ್ತಾಯಿಲ್ಲ, ಏನು ಮಾಡೋಕ್ಕಾಗುತ್ತೆ. ಇದು ಅವ್ರ ಮನಸ್ಥಿತಿ. ನಾವಿಲ್ಲಿ ಕೋಟ್ಯಾಂತರ ಜನ ಕೂತ್ಕೊಂಡು ಹೆಂಗೆಲ್ಲ ಬೈತಾ ಇದೀವಿ ಅವ್ರನ್ನ. ಹೊರಗಡೆಯಿಂದ ನೋಡಿದ್ರು ಇವ್ರು ಏನು ಮಾಡಕ್ಕೆ ಹೋಗಿದ್ದಾರೆ ಗ್ರೌಂಡ್ಗೆ ಅಂತ ಒಂದೇ ಕ್ವೆಶ್ಚನ್ ಬರೋದು. ಆ್ಯಕ್ಚುಲಿ ಗೆದ್ದಾಗ ಮಾತ್ರನೇ ಖುಷಿ ಮ್ಯಾಮ್, ಸೋತಾಗ 1000 ಒಂದು ಕಲ್ಲು ಹಾಕ್ತಾರೆ. ಎಲ್ಲ ವಿಚಾರದಲ್ಲೂ ಅದು. ಮತ್ತೆ ಚುಚ್ಚಿದ್ರೆ ಅದೇ ತಾನು ಹೇಳ್ತಿರೋದು, ಲಕ್ ಸಾಥ್ ಕೊಡ್ತಾ ಇಲ್ಲ. ಚೆನ್ನಾಗಿ ಆಡ್ತಾ ಇದ್ದಾರೆ ಡೆಫಿನೆಟ್ಲಿ. ಹೌದು, ಎಲ್ಲರಿಗೂ ಆಗ ಊಟನೇ ಹಾಕಿರೋದು, ಎಲ್ಲರಿಗೂ ಕೊಟ್ಟೋ ದುಡ್ಡು ಕೊಟ್ಟಿರೋದು ಅದೇ ಗ್ರೌಂಡು. ಇವರಿಗೂ ಅಷ್ಟೇ ಸ್ಪೆಂಡ್ ಮಾಡಿದ್ದಾರೆ, ಇವರು ಅದೇ ಪ್ರಾಕ್ಟೀಸ್ ಮಾಡಿರೋದು. ಪ್ರಾಕ್ಟೀಸ್ ಅಂತೂ ಆ್ಯಕ್ಚುಲಿ ಚೆನ್ನಾಗಿ ಮಾಡ್ತಾರೆ ಎಲ್ಲರೂ. ಬಟ್ ಅದೇನೋ ಗ್ರೌಂಡ್ ಗೊತ್ತಾಗುತ್ತೆ, ಲಕ್ ಗೊತ್ತಿಲ್ಲ. ತುಂಬ ಈ ಥರದೊಂದು ಡೌನ್ಫಾಲು ನೀವು ಇಷ್ಟೊಷ್ಟು ಸೋತಿರೋದ್ರಲ್ಲಿ ಇಲ್ವೇ ಇಲ್ಲ. ಬಾಟಮಲ್ಲಿ ಯಾವತ್ತೂ ಹೋಗಿಲ್ಲ ನಾವು. ಸೊ ಈ ಥರ ಬಾಟಮಲ್ಲಿ ಹೋಗ್ತಾ ಇದ್ದೀವಲ್ವಾ. ಒಬ್ಬ RCB ಫ್ಯಾನ್ ಏನು ಹೇಳ್ತಾನೆ ಗೊತ್ತಾ, ಈ ವರ್ಷ ಹಿಂಗಾಗ್ಬಿಡ್ಬೇಕು ಮಗ, ನೆಕ್ಸ್ಟ್ ವರ್ಷ ನಾವು ಟಾಪಲ್ಲೇ ಇರ್ತೀವಿ, ಹಂಗೆ RCB ಫ್ಯಾನ್ ಹೇಳೋದು. ಸೊ ನಾನು ಹಂಗೆ ಹೇಳ್ತಾ ಇದ್ದೀನಿ. ನಿಮ್ಮ ಕ್ರಿಕೆಟ್ ಫ್ಯಾನ್ಸ್ನ ನಾವು ನೋಡಿದ್ದೀವಿ ಒಂದಷ್ಟು ಜನನ. ಆಮೇಲೆ ನಿಮ್ಮ ವೀಡಿಯೋಸಿಗೆ ಪ್ರತಿ ವೀಡಿಯೋಗೂ ಆಲ್ಮೋಸ್ಟ್ ಒಂದಾರು ಕಮೆಂಟ್ ಈ ಥರ ಬಂದಿರುತ್ತೆ. ನಾನು ನೋಡಿದ್ದೀನಿ, ಅದನ್ನು ಅಬ್ಸರ್ವ್ ಮಾಡಿದ್ರೆ. ಅಯ್ಯೋ ಬಂದಿದೆ. ನೀವು ಹೋಗಿ RCBಗೆ. ಅಯ್ಯೋ ಮ್ಯಾಮ್, ಮೊನ್ನೆ ಮ್ಯಾಮ್ ಇಲ್ಲಿ ಮ್ಯಾಚ್ ನಡೀತಾ ಇದೆ. ಫಸ್ಟ್ ಇಂಟರ್ವ್ಯೂ ನಾನು ಎಲ್ಲಿ ಯಾವುದೋ ಚಾನಲಿಗೆ ಇಂಟರ್ವ್ಯೂ ಕೊಟ್ಬಿಟ್ಟು ಬರ್ತಾಯಿದ್ದೀನಿ. ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಪೆಟ್ರೋಲ್ ಹಾಕ್ಸಕ್ಕೆ ನಿಂತ್ಕೊಂಡ್ರೆ, ಮೊನ್ನೆ ಪ್ರೆಸ್ ಮೀಟ್ ಮುಗಿಸ್ಕೊಂಡು ಬರ್ತಾಯಿದ್ದೀನಿ. ಅವತ್ತು
ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕಿ ನಿಲ್ಸ್ಕೊಂಡ್ರೆ ಸರ್ ರಾಜೀವ್ ಸರ್ ಏನೋ ಬೈತಾ ಇದೆಯಾ ಸರ್ ಸುಮ್ಮನೆ ರೀ ಸರ್ ನೀವಾದರೂ ಹೋಗಿ ಸರ್ ಆಡೋಕ್ಕೆ ನಾವು ನೋಡೋಕೆ ಬರ್ತೀವಿ ನೀವೇ ಹೊಡಿತೀರಾ ಸರ್ ಈಗ ನನ್ನ ಮಕ್ಳು ಏನು ಸರ್ ಏನಾಗಿದೆಯೋ ಅಂತ ಪ್ರೆಸ್ ಮೀಟ್ ನನಗೆ ತಲೆನೋವು ಇತ್ತಲ್ಲ ಅದು ಮುಗಿಸ್ಕೊಂಡು ಈಚೆ ಬರ್ತಾಯಿದ್ದು ನಾನು ಇನ್ನೂ ತೆಗೆದು ನೋಡಿದ್ರೆ 2:30 ಏನೋ ಹೊಡೆದಿದ್ದಾರೆ ಮೇಡಮ್ 17 ಓವರ್ಸ್ಗೆ ಮೆಂಟಲ್ ಆಗಿಬಿಟ್ಟೆ ನಾನು ವಾಪಸ್ ನೋಡಲಿಲ್ಲ ಹಂಗೆ ಮುಚ್ಚಿಟ್ಬಿಟ್ಟೆ ಅದನ್ನು. ನೀವು ಯಾವತ್ತೂ ಟ್ರೈ ಮಾಡಿಲ್ವಾ ಆರ್ ಸಿ ಬಿಗೆ ಯಾವ್ದಾದ್ರು ಟೀಮ್ಗೆ ಆಡೋಕ್ಕೆ ಟ್ರೈ ಮಾಡಬೇಕು? ನಂಗೆ ಆಫರ್ ಇತ್ತು ಮ್ಯಾಮ್ ಆವಾಗಲೇ ಐ ಹ್ಯಾಡ್ ಆಫರ್ಸ್. ತುಂಬ ಹಳೆ ಮಾತು ಇವಾಗ ಏನಕ್ಕೆ ಡೆಕ್ಕನ್ ಚಾರ್ಜಸ್ಗೆ ಕಾಲ್ ಮಾಡಿದರು, ಹೋಗ್ಬೋದಿತ್ತು. ಬಟ್ ಪ್ರೊಫೆಷನ್ ಚೇಂಜ್ ಮಾಡೋಕ್ಕಾಗಲ್ಲ. ನಾನು CCB ಕ್ರೈಮ್ ಬ್ರಾಂಚಲ್ಲೂ ಇದ್ದೆ, ಆಮೇಲೆ ಸಿನಿಮಾಗೆ ಬಂದೆ. ಸೊ ಹೀಗೆ ಚೂಸ್ ಮಾಡೋಕ್ಕೆ ಕಷ್ಟ. ಎಷ್ಟು ಜನ ಅಭಿಮಾನಿಗಳಿಗೆ ಡಿಸಪಾಯಿಂಟ್ ಮಾಡ್ತಾ ಇದ್ದೀವಿ? ಇಲ್ಲಪ್ಪ ನಾನು ಕ್ರಿಕೆಟ್ ಆಡ್ತಾ ಇದ್ದೀನಲ್ಲ, ನಾನು ಆಡೋ ಜಾಗದಲ್ಲಿ ಮೊನ್ನೆನೋ ಅಷ್ಟೇ SCCLಲ್ಲಿ ಸ್ಕೋರ್ಡ್ ಗುಡ್ ರನ್ಸ್.